ಲೋಕಸಭೆ ಚುನಾವಣೆ ವೇಳೆ ಬಿಜೆಪಿಯಲ್ಲಿ ಬಣ ರಾಜಕಾರಣ ಶುರುವಾಗಿದೆಯಾ? ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದ ಒಂದು ಬಣ, ಇತರೆ ಹಾಲಿ ಮಾಜಿ ಶಾಸಕರ ದೋಸ್ತಿ ಇಟ್ಕೊಂಡು ಇನ್ನೊಂದು ಬಣ ರೆಡಿ ಆಗ್ತಾ ಇದೆಯಾ ಅಂತ. ರಮೇಶ್ ಜಾರಕಿಹೊಳಿದು ಒಂದು ಟೀಮು, ಕೆಲವರು ಹಾಲಿ ಕೆಲವರು ಮಾಜಿ ಶಾಸಕರಿದ್ದಾರಲ್ಲ, ಇವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಅಂತ ಮಾಡಿಕೊಂಡು ಇದೀಗ ಆ್ಯಕ್ಟಿವ್ ಆಗಿದ್ದಾರಾ? ಹಿರಣ ಕಡಾಡಿ, ಅಭಯ್ ಪಾಟೀಲ್, ಅಣ್ಣಾ ಸಾಹೇಬ್ ಜೊಲ್ಲೆ, ಸಂಜಯ್ ಪಾಟೀಲ್ ಸೇರಿ ಇತರರು ಮತ್ತೊಂದು ಬಣವನ್ನು ಮಾಡಿಕೊಂಡಿದ್ದಾರಂತೆ. ಚುನಾವಣೆ ಹೊತ್ತಲ್ಲಿ ಬಣ ರಾಜಕೀಯ ಮರೆತು ಬಿಟ್ಟೇನಾದರೂ ಒಂದಾಗ್ಬಿಡ್ತಾರೆ. ಈಗ ಆಯ್ತಪ್ಪ, ಎಲೆಕ್ಷನ್ ಬರ್ತಾ ಇದೆ, ಆಯಿತು ಕಿತ್ತಾಡಿದ್ವಿ, ಮಾತಾಡಿದ್ವಿ, ನೀವು ಹೇಳಿದ್ರಿ ನಾವು ಹೇಳಿದ್ವಿ, ಎಲ್ಲ ಮುಗೀತಪ್ಪ, ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ಬೇಡ ಅಂತೇನಾದರೂ ರಾಜಿ ಆಗಿಬಿಡ್ತಾರೆ ಇವರು. ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಇದೇ ದೊಡ್ಡ ಸವಾಲಾಗಿಬಿಟ್ಟಿದೆ. ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಥರ ಸವಾಲಿದೆ. ಬರೀ ಒಂದು ಜಿಲ್ಲೆ ಅಂತಲ್ಲ, ಒಂದೊಂದು ಜಿಲ್ಲೆ ಲೆಕ್ಕ ಹಾಕೊಂಡ್ರೆ, ಒಂದೊಂದು ಲೋಕಸಭಾ ಕ್ಷೇತ್ರದ ಲೆಕ್ಕ ಹಾಕೊಂಡ್ರು ಕೂಡ ಒಂದೊಂದು ರೀತಿ ಸವಾಲು ಖಂಡಿತವಾಗಿ ಕಾಣಿಸ್ತಾ ಇದೆ. ಬೆಳಗಾವಿ, ಚಿಕ್ಕೋಡಿ ಎರಡೂ ಕ್ಷೇತ್ರ ಗೆಲ್ಲುವಂತಹ ಅನಿವಾರ್ಯತೆ ಇದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರಾ ವಿಜೇಂದ್ರ ಅಂತ ಪ್ರಶ್ನೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಯಾವ ಥರ ಬಣ ರಾಜಕಾರಣ ಈಗ ಎಲೆಕ್ಷನ್ ಪರ್ಪಸ್ಗಾದರೂ ಕೂಡ ಈಗ ಒಂದಾಗುವ ಲಕ್ಷಣ ಇದೆಯಾ, ಅಥವಾ ನಂದು ಒಂದು ಕಣ್ಣು ಹೋದರೂ ಚಿಂತೆ ಇಲ್ಲ, ನಿಂದು ಎರಡು ಕಣ್ಣು ಹೋಗಲಿ ಅನ್ನೋ ರೀತಿಯಲ್ಲಿ ನಿಂತು ಬಿಟ್ಟಿದ್ದಾರಾ? ಇಲ್ಲಿ ಏನು ಕಥೆ ಅಂತ? ರಮಜಾನ್ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಇರ್ತಕ್ಕಂಥ ಬಣ ರಾಜಕಾರಣಕ್ಕೆ ಬ್ರೇಕ್ ಬಿಡ್ತಾ ಇಲ್ಲ. ಒಂದ್ ಕಡೆ ಏನು ರಮೇಶ್ ಜಾರಕಿಹೊಳಿ ನೇತೃತ್ವ ಒಂದು ಬಣ ಆದ್ರೆ, ಮತ್ತೊಂದ್ ಕಡೆ ಏನು ಈ ಹಿಂದೆ ಲಕ್ಷ್ಮಣ್ ಸವದಿ ಮತ್ತು ಉಮೇಶ್ ಕತ್ತಿ ಜೊತೆ ಕೂರಿಸಿಕೊಂಡಂತ ಏನು ನಾಯಕರಿದಾರೋ ಅದು ಒಂದು ಬಣ ಹಾಗೆ ಇರ್ತಕ್ಕಂಥದ್ದು. ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಅಭ್ಯರ್ಥಿಗಳ ಸೋಲು ಗೆಲುವಿನಲ್ಲಿ ಕೂಡ ಇದು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸಿತ್ತು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ಪ್ರಭಾವದಿಂದ ಕೆಲವು ಕ್ಷೇತ್ರಗಳಲ್ಲಿ ಹಾಲಿ ಶಾಸಕ ಟಿಕೆಟ್ ಕೂಡ ಕೈ ತಪ್ಪಿತ್ತು. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಏನು ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದ್ರಿಂದ ಲಕ್ಷ್ಮಣ್ ಸವದಿ ಪಕ್ಷ ಬಿಟ್ಟು ಹೋಗುವಂತಾಯ್ತು. ಆದ್ರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳನ್ನ ಗೆಲ್ಲೇಬೇಕಾದಂತ ಅನಿವಾರ್ಯತೆ ಈಗ ಪ್ರಮುಖವಾಗಿ ಏನು ಬಿಜೆಪಿಗೆ ಇರ್ತಕ್ಕಂಥದ್ದು. ಬೆಳಗಾವಿ ಲೋಕಸಭೆ ಮತ್ತು ಚಿಕ್ಕೋಡಿ ಲೋಕಸಭೆ ಎರಡು ಲೋಕಸಭೆ ಗೆಲ್ಬೇಕಂದ್ರೆ ಬಿಜೆಪಿ ಒಗ್ಗಟ್ಟಿನ ಕೊರತೆ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಈಗ ಏನು ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರ ನೇಮಕ ಮಾಡಿದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಮತ್ತು ಏನು ಬಾಲಚಂದ್ರ ಜಾರಕಿಹೊಳಿ ಇವರಿಬ್ಬರು ಕೂಡ 18 ವಿಧಾನಸಭಾ ಮತಕ್ಷೇತ್ರ ತಮ್ಮದೇ ಆದಂತ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಬಿಜೆಪಿ ಅಥವಾ ಅಹಿಂದ ಮತಗಳನ್ನು ತೆಗೆದುಕೊಂಡು ಬರುವಲ್ಲಿ ಇವರಿಬ್ಬರು ಕೂಡ ಪ್ರಮುಖರಾಗಿದ್ದಾರೆ. ಮತ್ತೊಂದ್ ಕಡೆ ಎರಡೂ ಲೋಕಸಭೆಯಲ್ಲಿ ಕೂಡ ಲಿಂಗಾಯತ್ ಮತಗಳು ಕೂಡ ನಿರ್ಣಾಯಕ ಆಗಿದ್ದಾವೆ. ಹಾಗಾಗಿ ಏನ್ ಬಿಜೆಪಿಯಲ್ಲಿ ಬಣ ರಾಜಕಾರಣ ಇದೆ ಸದ್ಯಕ್ಕೆ ಈಗ ನೋಡೋದಾದ್ರೆ ಅಭಯ್ ಪಾಟೀಲ್ ಆಗಿರ್ಬೋದು, ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು, ಹಿರಣ್ಣ ಕಡಾಡಿ ಆಗಿರ್ಬೋದು, ಹೀಗೆ ಒಂದು ನಾಯಕರ ಒಂದು ಗುಂಪೆಯಲ್ಲಿ ಸೃಷ್ಟಿ ಆಗುತ್ತೆ. ಇವೆಲ್ಲರೂ ಕೂಡ ಎಲ್ಲಿ ಕೂಡ ಬಹಿರಂಗವಾಗಿ ಒಂದು ಗುಂಪಾಗಿ ಒಂದು ಸಭೆಯನ್ನು ನಡೆಸಿಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈಗ ಇತ್ತೀಚೆಗೆ ನಡೆದಂತ ಅನೇಕ ಕಾರ್ಯಕ್ರಮಗಳು ನೋಡೋದಾದ್ರೆ ಪಕ್ಷದ ಕಾರ್ಯಕ್ರಮದ ವೇದಿಕೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ದೂರವನ್ನು ಕಾಯ್ದುಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಬಣ ರಾಜಕಾರಣ, ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭಗಳು ಕೂಡ ಬಿಜೆಪಿ ಇರ್ತಕ್ಕಂಥ ಬಣ ರಾಜಕಾರಣ ಶಮನ ಮಾಡೋದಕ್ಕಾಗಿ ಪ್ರಮುಖವಾಗಿ ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಧ್ಯಪ್ರವೇಶ ಮಾಡಿದ್ರು. ಎಲ್ಲಾ ನಾಯಕರನ್ನ ಕರೆದು ಒಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವಂತೆ ಮಾಡಿದ್ರು. ಆದ್ರೂ ಕೂಡ ಚುನಾವಣೆಯಲ್ಲೇ ಏನು 12ರಿಂದ 13 ಸ್ಥಾನ ಗೆಲ್ಲುತ್ತೇವೆ ಅನ್ನೋಂತ ಏನು ಆಟಕ್ಕೆ ಬಿದ್ದಿದ್ರು, ಆ ಎಲ್ಲಾ ಕ್ಷೇತ್ರವನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಏನು ಬಿಜೆಪಿ ಎದುರಾಗಿತ್ತು. ಆದ್ರೆ ಈಗ ಏನು ಮತ್ತೆ ಅಂದ್ರೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಕಾಂಗ್ರೆಸ್ ತುಂಬಾ ಆಕ್ಟಿವ್ ಆಗಿ ಈಗ ಪಕ್ಷ ಸಂಘಟನೆ ಜೊತೆಗೆ ಅಭ್ಯರ್ಥಿ ಆಯ್ಕೆಯ ಪ್ರಕ್ರಿಯೆ ಕೂಡ ನಡೆಸ್ತಾ ಇದೆ. ಅದೇ ಬಿಜೆಪಿಯಲ್ಲಿ ಇನ್ನೂ ಕೂಡ ಪಕ್ಷದ ಪದಾಧಿಕಾರಿಗಳ ನೇಮಕದಲ್ಲಿ ಕೂಡ ಒಂದು ಏನು ಕಿತ್ತಾಟ ಆರಂಭ ಆಗ್ತಾ ಇದೆ. ಅದು ಬೆಳಗಾವಿ ಮಹಾನಗರ ಆಗಿರ್ಬೋದು, ಗ್ರಾಮಾಂತರ ಆಗಿರ್ಬೋದು, ಅಥವಾ ಚಿಕ್ಕೋಡಿ ಗ್ರಾಮಾಂತರ ಆಗಿರ್ಬೋದು, ಈ ಜಿಲ್ಲಾಧ್ಯಕ್ಷರ ನೇಮಕ ತಮ್ಮ ಪದಾಧಿಕಾರಿ ನೇಮಕ ಮಾಡೋದು ಕೂಡ ಒಂದು ಒಳಗಿನೊಳಗೆ ಈಗಾಗಲೇ ಒಂದು ಪೈಪೋಟಿ ನಡೀತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಶ್ರೀಧರ್.